ಸಿಎಂ ಅವ್ರು ಬಂದ ಮೇಲೆ ಹೇಳಿದ್ರೆ ಗೊತ್ತಾಗುತ್ತೆ ಏನು ಎಷ್ಟು ಸೀರಿಯಸ್ ಆಗಿದೆ, ಗಾಂಭೀರ್ಯತೆ ಇದೆ. ಮೊದಲು ಬಂದ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಹೈಕಮಾಂಡ್ ಏನ್ ಸರ್ ಉಪನಾಯಕರಿಗೆ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಿದ್ದೀರಾ? ಯಾಕಂದ್ರೆ ಬಹಳಷ್ಟು ಸಚಿವರು ಶಾಸಕರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಹೈಕಮಾಂಡ್ ಮೇಲೆ ಒಬ್ಬ ಪ್ರಭಾವ ಇದೆ, ಅದಕ್ಕಾಗಿ ಮಾತಿಲ್ಲ. ಇದ್ರಲ್ಲಿ ನೋಡೋಣ, ಇನ್ನು ಸಿಎಂ ಅವರು ಹೇಳಿದ ಚರ್ಚೆ ಮಾಡದೆ ಏನು ಹೇಳಲಿಕ್ಕೆ ಆಗಲ್ಲ. ಅವ್ರಿಗೆ ಏನ್ ಡಿಸ್ಕಷನ್ ಆಗಿದೆ ಗೊತ್ತಾದ್ಮೇಲೆ ಮುಂದೆ ರಿಯಾಕ್ಟ್ ಮಾಡ್ಬೋದು. ಇನ್ನು ವೇಗವಾಗಿ ಹೇಳಲಿಕ್ಕೆ ಆಗಲ್ಲ. ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿಸಿದಿಲ್ಲ ಅನ್ಸುತ್ತೆ. ಇನ್ನ ಮುಂದೆ ಪ್ರಶ್ನೆ ಇಲ್ಲ, ಅವ್ರು ಪಾರ್ಟಿ ಇರೋದು. ಅವ್ರಿಗೆ ಯಾವಾಗ ಅನುಕೂಲ ಐತಿ ಯಾವಾಗ ಮಾಡ್ತಾರೆ. ನಮಗೆ ಇವತ್ತ ಮಾಡೋದು ಅವ್ರದೇ ಲೆಕ್ಕಾಚಾರದಲ್ಲಿ ಮಾಡ್ತಾರೆ, ಏನೋ ಮಾಡೋದು. ನಾವು ಇವತ್ತೇ ಕೊಡಿ ನಾಳೆ ಕೊಡೋದು, ಅವ್ರು ಕೊಡೋದು. ಅವ್ರದೇ ಲೆಕ್ಕಾಚಾರ ಚರ್ಚೆ ಮಾಡಿ ವಿಷಯ ಯಾವುದೇ ವಿಷಯ ತಗೊಂಡು ಮಾಡ್ತಾರೆ. ಕಾಯ್ಬೇಕಷ್ಟೇ, ಯಾರು ನಾವು ಕಾಯ್ಬೇಕು, ಯಾರು ಕಾಯ್ಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಸರ್ ಮಂತ್ರಿಗಿರಿ ಬಿಡ್ಬೇಕು ಅನ್ನೋ ಒಂದು ಏನಾದ್ರು ನಿಯಮ ಇದೆಯಾ? ಯಾವ್ದು ಚರ್ಚೆನ ಇಲ್ಲ, ಯಾರನ್ನು ಕರೆದು ಕೇಳೇ ಇಲ್ಲ. ಆಗೋರಿಗೆ ಕರೆದು ಕೇಳೇ ಇಲ್ಲ. ಟರ್ಮ್ಸ್ ಕಂಡೀಷನ್ ಬಗ್ಗೆ ಚರ್ಚೆನ ಆಗಿಲ್ಲ. ಸೊ ಬಂದ್ಮೇಲೆ ಚರ್ಚೆ ಆದ್ಮೇಲೆ ಅವರ ಅಭಿಪ್ರಾಯ ಹೇಳ್ತಾರೆ. ಏನು ಚರ್ಚೆ ಪ್ರಾಬ್ಲಮ್ ಇಲ್ಲ. ಕೇಳಾಗ ಹೇಳ್ತೀವಿ ನಮ್ಮ ಅಭಿಪ್ರಾಯ ಏನಿದೆ, ಆಗ ಅವ್ರ ಏನೇನು ಅಭಿಪ್ರಾಯ ಇದ್ದಾವೆ ನೋಡೋಣ. ಬರ್ಲ ಅವಕಾಶ ಸಮಯ ಬಂದಾಗ ನಮ್ಮ ಅಭಿಪ್ರಾಯನ ಆಯ್ಕೆ ವ್ಯಕ್ತ ಮಾಡ್ತೀವಿ. ಎಲ್ಲ ವಿಚಾರದಲ್ಲಿ ರಾಜಣ್ಣ ಅವರು ಕೂಡ ನಿಮ್ ಜೊತೆಗೆಲ್ಲ ಗಟ್ಟಿಯಾಗಿದ್ದು ನಿಂತಿದ್ರು ಸರ್. ಈಗ ಅವ್ರದೇ ಪ್ರಕರಣ ಅವರೇ ಒಂದ್ ರೀತಿ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಧ್ವನಿಗೆಲ್ಲ ಸ್ವಲ್ಪ ಹಿನ್ನಡೆ ಆಗಿಲ್ಲ ಸರ್. ಹಿನ್ನಡೆ ಏನಾಗಿಲ್ಲ, ಪ್ರೂವ್ ಆಗದೆ ಇರ್ಬೋದು. ಪ್ರೂವ್ ಆಗದೆ ಇದ್ರು ಕೂಡ ಹಿಂದೆ ಆಗಿರುವಂತ ಬಹಳಷ್ಟು ಘಟನೆಗಳ ಇದೆಯಲ್ಲ, ಪ್ರೂವ್ ಆಗದೆ ಇರ್ಬೋದು. ಸಿಎಂ ಅವ್ರು ಬಂದ ಮೇಲೆ ಹೇಳಿದ್ರೆ ಗೊತ್ತಾಗುತ್ತೆ ಏನು ಎಷ್ಟು ಸೀರಿಯಸ್ ಆಗಿದೆ, ಗಾಂಭೀರ್ಯತೆ ಇದೆ. ಮೊದಲು ಬಂದ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಹೈಕಮಾಂಡ್ ಏನ್ ಸರ್ ಉಪನಾಯಕರಿಗೆ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಿದ್ದೀರಾ? ಯಾಕಂದ್ರೆ ಬಹಳಷ್ಟು ಸಚಿವರು ಶಾಸಕರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಹೈಕಮಾಂಡ್ ಮೇಲೆ ಒಬ್ಬ ಪ್ರಭಾವ ಇದೆ, ಅದಕ್ಕಾಗಿ ಮಾತಿಲ್ಲ. ಇದ್ರಲ್ಲಿ ನೋಡೋಣ, ಇನ್ನು ಸಿಎಂ ಅವರು ಹೇಳಿದ ಚರ್ಚೆ ಮಾಡದೆ ಏನು ಹೇಳಲಿಕ್ಕೆ ಆಗಲ್ಲ. ಅವ್ರಿಗೆ ಏನ್ ಡಿಸ್ಕಷನ್ ಆಗಿದೆ ಗೊತ್ತಾದ್ಮೇಲೆ ಮುಂದೆ ರಿಯಾಕ್ಟ್ ಮಾಡ್ಬೋದು. ಇನ್ನು ವೇಗವಾಗಿ ಹೇಳಲಿಕ್ಕೆ ಆಗಲ್ಲ. ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿಸಿದಿಲ್ಲ ಅನ್ಸುತ್ತೆ. ಇನ್ನ ಮುಂದೆ ಪ್ರಶ್ನೆ ಇಲ್ಲ, ಅವ್ರು ಪಾರ್ಟಿ ಇರೋದು. ಅವ್ರಿಗೆ ಯಾವಾಗ ಅನುಕೂಲ ಐತಿ ಯಾವಾಗ ಮಾಡ್ತಾರೆ. ನಮಗೆ ಇವತ್ತ ಮಾಡೋದು. ಅವ್ರದೇ ಲೆಕ್ಕಾಚಾರದಲ್ಲಿ ಮಾಡ್ತಾರೆ, ಏನೋ ಮಾಡೋದು. ನಾವು ಇವತ್ತೇ ಕೊಡಿ ನಾಳೆ ಕೊಡೋದು, ಅವ್ರು ಕೊಡೋದು. ಅವ್ರದೇ ಲೆಕ್ಕಾಚಾರ ಚರ್ಚೆ ಮಾಡಿ ವಿಷಯ ಯಾವುದೇ ವಿಷಯ ತಗೊಂಡು ಮಾಡ್ತಾರೆ. ಕಾಯ್ಬೇಕಷ್ಟೇ, ಯಾರು ನಾವು ಕಾಯ್ಬೇಕು, ಯಾರು ಕಾಯ್ಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಸರ್ ಮಂತ್ರಿಗಿರಿ ಬಿಡ್ಬೇಕು ಅನ್ನೋ ಒಂದು ಏನಾದ್ರು ನಿಯಮ ಇದೆಯಾ? ಯಾವ್ದು ಚರ್ಚೆನ ಇಲ್ಲ, ಯಾರನ್ನು ಕರೆದು ಕೇಳೇ ಇಲ್ಲ. ಆಗೋರಿಗೆ ಕರೆದು ಕೇಳೇ ಇಲ್ಲ. ಟರ್ಮ್ಸ್ ಕಂಡೀಷನ್ ಬಗ್ಗೆ ಚರ್ಚೆನ ಆಗಿಲ್ಲ. ಸೊ ಬಂದ್ಮೇಲೆ ಚರ್ಚೆ ಆದ್ಮೇಲೆ ಅವರ ಅಭಿಪ್ರಾಯ ಹೇಳ್ತಾರೆ. ಏನು ಚರ್ಚೆ ಪ್ರಾಬ್ಲಮ್ ಇಲ್ಲ. ಕೇಳಾಗ ಹೇಳ್ತೀವಿ ನಮ್ಮ ಅಭಿಪ್ರಾಯ ಏನಿದೆ, ಆಗ ಅವ್ರ ಏನೇನು ಅಭಿಪ್ರಾಯ ಇದ್ದಾವೆ ನೋಡೋಣ. ಬರ್ಲ ಅವಕಾಶ ಸಮಯ ಬಂದಾಗ ನಮ್ಮ ಅಭಿಪ್ರಾಯನ ಆಯ್ಕೆ ವ್ಯಕ್ತ ಮಾಡ್ತೀವಿ. ಎಲ್ಲ ವಿಚಾರದಲ್ಲಿ ರಾಜಣ್ಣ ಅವರು ಕೂಡ ನಿಮ್ ಜೊತೆಗೆಲ್ಲ ಗಟ್ಟಿಯಾಗಿದ್ದು ನಿಂತಿದ್ರು ಸರ್. ಈಗ ಅವ್ರದೇ ಪ್ರಕರಣ ಅವರೇ ಒಂದ್ ರೀತಿ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಧ್ವನಿಗೆಲ್ಲ ಸ್ವಲ್ಪ ಹಿನ್ನಡೆ ಆಗಿಲ್ಲ ಸರ್. ಹಿನ್ನಡೆ ಏನಾಗಿಲ್ಲ, ಪ್ರೂವ್ ಆಗದೆ ಇರ್ಬೋದು. ಪ್ರೂವ್ ಆಗದೆ ಇದ್ರು ಕೂಡ ಹಿಂದೆ ಆಗಿರುವಂತ ಬಹಳಷ್ಟು ಘಟನೆಗಳ ಇದೆಯಲ್ಲ, ಪ್ರೂವ್ ಆಗದೆ ಇರ್ಬೋದು.